ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಹಾಲೋ ರೋಡ್ ಎಂಬ ಇಂಗ್ಲಿಷ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ನೀವು ಇದುವರೆಗೂ ಅದೆಷ್ಟೋ ಶಾಕಿಂಗ್ ಟ್ವಿಸ್ಟ್ ಗಳಿರುವ ಮೂವೀಸ್ ಗಳನ್ನ ನೋಡಿರ್ತೀರ, ಆದರೆ ಈ ಮೂವಿಯಲ್ಲಿ ಬರುವ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಗಳನ್ನ ಬೇರೆ ಮೂವಿಗಳಲ್ಲಿ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಹಾಗೂ ಹೀರೋಯಿನ್ಗೆ 18 ವರ್ಷದ ಆಲಿಸ್ ಎಂಬ ಮಗಳಿರ್ತಾಳೆ. ಒಂದು ರಾತ್ರಿ ಎಲ್ಲರೂ ಕೂತು ಊಟ ಮಾಡ್ತಿದ್ದಾಗ ಯಾವುದೋ ಕಾರಣಕ್ಕೆ ಜಗಳ ಮಾಡಿಕೊಂಡು ಆಲಿಸ್ ಕೋಪದಲ್ಲಿ ತನ್ನ ತಂದೆಯ ಕಾರನ್ನ ತೆಗೆದುಕೊಂಡು ಹೊರಟು ಹೋಗ್ತಾಳೆ. ತಮ್ಮ ಮಗಳು ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋದ್ಲು ಅಂತ ಇಬ್ಬರು ಟೆನ್ಷನ್ ನಲ್ಲಿರುವಾಗ ಸ್ವಲ್ಪ ಸಮಯದ ನಂತರ ಆಲಿಸ್ ಕಾಲ್ ಮಾಡ್ತಾಳೆ. ಅಳುತ್ತಾ, ಅಮ್ಮ, ನಾನು ಒಂದು ದೊಡ್ಡ ಪ್ರಾಬ್ಲಮ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀನಿ. ಕಾಡಿನ ರಸ್ತೆಯಲ್ಲಿ ಕಾರ್ನಲ್ಲಿ ಬರ್ತಿದ್ದಾಗ ಒಬ್ಬಳು ಹುಡುಗಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದೀನಿ ಅಂತ ತುಂಬಾನೇ ಹೆದರಿಕೊಂಡು ಹೇಳ್ತಾಳೆ. ಇದನ್ನ ಕೇಳಿ ಒಂದೇ ಸರಿ ಶಾಕ್ ಆದ ಚಿತ್ರದ ಹೀರೋ ಹಾಗೂ ಹೀರೋಯಿನ್ ತಮ್ಮ ಮಗಳನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ಮಧ್ಯರಾತ್ರಿ ಆಕೆ ಇರುವ ಜಾಗಕ್ಕೆ ಹೊರಡ್ತಾರೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅಷ್ಟಕ್ಕೂ ಆಲಿಸ್ ಮಧ್ಯರಾತ್ರಿ ಹೋಗಿದ್ದಾದ್ರೂ ಎಲ್ಲಿಗೆ? ಆಕೆ ವಾಪಸ್ ಬರ್ತಿರುವಾಗ ಆಕ್ಸಿಡೆಂಟ್ ಮಾಡಿದ್ಯಾರ್ಗೆ? ಚಿತ್ರದ ಹೀರೋ ಹಾಗೂ ಹೀರೋಯಿನ್ ತಮ್ಮ ಮಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಯ್ತಾ? ಹಾಗೂ ಈ ಮೊದಲೇ ಹೇಳಿದ ಹಾಗೆ ಚಿತ್ರದಲ್ಲಿ ರಿವೀಲ್ ಆಗುವ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ತಡರಾತ್ರಿ ಕಾಡಿನ ಮಧ್ಯೆ ಇರುವ ಒಂದು ರಸ್ತೆಯಲ್ಲಿ ರಕ್ತಸಿಕ್ತವಾಗಿರುವ ಶೂ ಬಿದ್ದಿರೋದನ್ನ ನೋಡ್ತೀವಿ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ನಂತರದ ಸೀನ್ನಲ್ಲಿ ಸಿಟಿಯ ಔಟ್ಸ್ಕರ್ಟ್ ನಲ್ಲಿರುವ ಒಂದು ಮನೆಯ ಒಳಗಡೆ ಕ್ಯಾಮ್ರಾ ಜೂಮ್ ಇನ್ ಆಗುತ್ತೆ. ಆ ಮನೆಯ ಡೈನಿಂಗ್ ಟೇಬಲ್ ನೋಡಿದಾಗ ನಮಗೆ ಅರ್ಥ ಆಗುತ್ತೆ, ಊಟ ಮಾಡೋ ಸಮಯದಲ್ಲಿ ಈ ಮನೆಯವರು ಜಗಳ ಮಾಡಿಕೊಂಡಿದ್ದಾರೆ ಅಂತ. ಯಾಕಂದ್ರೆ ತಟ್ಟೆಯಲ್ಲಿ ಅರ್ಧಂಬರ್ಧ ಊಟವನ್ನ ಹಾಗೆ ಬಿಟ್ಟಿರ್ತಾರೆ, ಜೊತೆಗೆ ಗಾಜಿನ ಗ್ಲಾಸ್ ಕೆಳಗಡೆ ಬಿದ್ದು ಒಡೆದು ಹೋಗಿರುತ್ತೆ. ನಂತರ ಅಲ್ಲೇ ಟೇಬಲ್ ಮೇಲಿರುವ 18 ವರ್ಷದ ಆಲಿಸ್ ಎಂಬ ಹುಡುಗಿಯ ಫೋಟೋವನ್ನ ತೋರಿಸಲಾಗುತ್ತೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ನಂತರದ ಸೀನ್ ನಲ್ಲಿ ರಾತ್ರಿ ಹೊತ್ತು ಸುಮಾರು 2 ಗಂಟೆಗೆ ಆ ಮನೆಯ ಸ್ಮೋಕ್ ಸೆನ್ಸಾರ್ ಗಳು ತುಂಬಾನೇ ಶಬ್ದ ಮಾಡೋದಕ್ಕೆ ಶುರು ಮಾಡುತ್ತವೆ. ಆ ಶಬ್ದ ಕೇಳಿ ತಕ್ಷಣವೇ ಚಿತ್ರದ ಹೀರೋ ಹಾಗೂ ಹೀರೋಯಿನ್ ಆಗಿರುವ ಫ್ರಾಂಕ್ ಹಾಗೂ ಮ್ಯಾಡಿ ಕೆಳಗಡೆ ಓಡಿ ಬರ್ತಾರೆ. ಮ್ಯಾಡಿ ಆ ಸ್ಮೋಕ್ ಸೆನ್ಸಾರ್ ಗಳನ್ನ ಚೆಕ್ ಮಾಡ್ತಿದ್ದಾಗ ಇವರ ಮಗಳು ಆಲಿಸ್ ಕಾಲ್ ಮಾಡ್ತಾಳೆ. ಕಾಲ್ ಪಿಕ್ ಮಾಡಿದ ಮ್ಯಾಡಿ, ಆಲಿಸ್, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ಯಾ? ನೀನು ಇಷ್ಟೊತ್ತಲ್ಲಿ ತುಂಬಾನೇ ಕೋಪದಲ್ಲಿ ಮನೆ ಬಿಟ್ಟು ಹೋಗಿದ್ದನ್ನ ನೋಡಿ ನಿನ್ನ ತಂದೆ ಎಷ್ಟೊಂದು ಟೆನ್ಷನ್ ಆಗಿದ್ದಾರೆ ಗೊತ್ತಾ? ಅದರಲ್ಲೂ ನಿನಗೆ ಇನ್ನು ಕೂಡ ಸರಿಯಾಗಿ ಕಾರ್ ಡ್ರೈವಿಂಗ್ ಬರೋದಿಲ್ಲ. ಅದೇನೇ ಇದ್ರು ಮಾತಾಡಿ ಬಗೆಹರಿಸಿಕೊಳ್ಳೋಣ, ತಕ್ಷಣವೇ ಮನೆಗೆ ಬಾ ಅಂತ ಕರೀತಾಳೆ. ಮ್ಯಾಡಿ ಹೀಗೆ ಮಾತನಾಡ್ತಿದ್ರೆ ಆ ಕಡೆಯಿಂದ ಆಲಿಸ್ ತುಂಬಾನೇ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಮ್ಯಾಡಿ ಹಾಗೂ ಫ್ರಾಂಕ್ ಟೆನ್ಷನ್ ಆಗಿ ಏನಾಯ್ತು, ಯಾಕೆ ಅಳ್ತಿದ್ಯಾ ಅಂತ ವಿಚಾರಿಸ್ತಾರೆ. ಅಮ್ಮ, ನಾನು ಕೋಪದಲ್ಲಿ ಕಾರ್ ತೆಗೆದುಕೊಂಡು ಹೊರಗಡೆ ಬಂದೆ ಅಲ್ವಾ? ವಾಪಸ್ ಮನೆಗೆ ಬರ್ತಿದ್ದಾಗ ಕಾಡಿನ ಮಧ್ಯ ರಸ್ತೆಯಲ್ಲಿ ಒಬ್ಬಳು ಹುಡುಗಿ ಸಡನ್ ಆಗಿ ಕಾರಿಗೆ ಅಡ್ಡ ಬಂದ್ಲು. ನನಗೆ ಕಾರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗದೆ ಆ ಹುಡುಗಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟೆ. ಅಮ್ಮ, ಇಲ್ಲಿ ಸುತ್ತಮುತ್ತ ಯಾರು ಇಲ್ಲ, ನನಗೆ ತುಂಬಾನೇ ಭಯ ಆಗ್ತಿದೆ ಅಂತ ಮತ್ತಷ್ಟು ಅಳೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಮ್ಯಾಡಿ ಸಮಾಧಾನ ಮಾಡ್ತಾ, ಆಲಿಸ್, ನೀನೇನೋ ಹೆದರಿಕೊಳ್ಬೇಡ, ನೀನೀಗ ಎಲ್ಲಿದ್ಯಾ, ಎಕ್ಸಾಕ್ಟ್ ಲೊಕೇಶನ್ ಅನ್ನ ಹೇಳು, ನಾವಿಬ್ರು ತಕ್ಷಣವೇ ಹೊರಟು ಬರ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಆಲಿಸ್, ಅಮ್ಮ, ನಾನು ಆಶ್ ಫೋಕ್ ಫಾರೆಸ್ಟ್ ನಲ್ಲಿರುವ ಹ್ಯಾಲೋ ರೋಡ್ ನಲ್ಲಿದ್ದೀನಿ ಅಂತ ಹೇಳ್ತಾಳೆ. ತಕ್ಷಣವೇ ಫ್ರಾಂಕ್ ಆಕೆ ಹೇಳ್ತಿರುವ ಲೊಕೇಶನ್ ಅನ್ನ ಮ್ಯಾಪ್ ನಲ್ಲಿ ಸರ್ಚ್ ಮಾಡಿದಾಗ ಇವರಿರುವ ಜಾಗದಿಂದ 40 ನಿಮಿಷದ ಡಿಸ್ಟೆನ್ಸ್ ಇರುತ್ತೆ. ಇಬ್ಬರು ಬೇಗ ಬೇಗ ಬಟ್ಟೆಗಳನ್ನ ಹಾಕೊಂಡು ತಮ್ಮ ಮಗಳಿರುವ ಜಾಗದ ಕಡೆ ಹೊರಡ್ತಾರೆ. ಹೀಗೆ ದಾರಿಯಲ್ಲಿ ಹೋಗ್ತಿರುವಾಗ ಮ್ಯಾಡಿ ಆಲಿಸ್ಗೆ, ನೀನು ಆಕ್ಸಿಡೆಂಟ್ ಮಾಡಿರುವ ಆ ಹುಡುಗಿ ಈಗ ಹೇಗಿದ್ದಾಳೆ? ಆ ಕಡೆಯಿಂದ ಆಲಿಸ್ ತುಂಬಾನೇ ಅಳುತ್ತಾ, ಅಮ್ಮ, ಆ ಹುಡುಗಿ ಉಸಿರಾಡೋದಕ್ಕೆ ತುಂಬಾನೇ ಕಷ್ಟಪಡ್ತಿದ್ದಾಳೆ, ಆಕೆ ಮುಖ ತುಂಬಾನೇ ರಕ್ತಸಿಕ್ತವಾಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯಾಡಿ ಹೇಳ್ತಾಳೆ, ಸರಿ ಸರಿ, ನೀನು ಪ್ಯಾನಿಕ್ ಆಗ್ಬೇಡ, ತಕ್ಷಣ ಆ ಹುಡುಗಿಗೆ CPR ಮಾಡು, ಇಲ್ಲ ಅಂದ್ರೆ ಆಕೆ ಸತ್ತು ಹೋಗ್ತಾಳೆ ಅಂತ ಹೇಳ್ತಾಳೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗೋದೇನಂದ್ರೆ ಮ್ಯಾಡಿ ಒಬ್ಬಳು ಪ್ಯಾರಾಮೆಡಿಕ್ ಅಂದ್ರೆ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಇದೇ ಕಾರಣಕ್ಕೆ ಆಕೆ ಪ್ಯಾನಿಕ್ ಆಗದೆ ತನ್ನ ಮಗಳಿಗೆ ಮುಂದೆ ಏನ್ ಮಾಡ್ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಿರ್ತಾಳೆ. ಈ ಕಡೆ ಫ್ರಾಂಕ್ ಆಲಿಸ್ಗೆ ಮೊದಲು ಆಂಬುಲೆನ್ಸ್ಗೆ ಕಾಲ್ ಮಾಡು, ಆಂಬುಲೆನ್ಸ್ ಅಲ್ಲಿಗೆ ಬರೋಷ್ಟರಲ್ಲಿ ನಾವು ಕೂಡ ಬಂದು ರೀಚ್ ಆಗ್ತೀವಿ ಅಂತ ಹೇಳ್ತೇನೆ. ಸರಿ ಅಂತ ಆಲಿಸ್ ಮೊದಲಿಗೆ ತನ್ನ ತಾಯಿ ಹೇಳಿದ ಹಾಗೆ CPR ಮಾಡೋದಕ್ಕೆ ಶುರು ಮಾಡ್ತಾಳೆ. 10 ಕೌಂಟ್ ನ ಒಟ್ಟು 3 ಸೆಟ್ CPR ಅನ್ನ ಮಾಡ್ತಾಳೆ. ಆದ್ರೆ 3ನೇ ಸೆಟ್ ನ CPR ಮಾಡ್ತಿದ್ದಾಗ ಜೋರಾಗಿ ಮೂಳೆ ಮುರಿದ ಶಬ್ದ ಬರುತ್ತೆ. ಆ ಶಬ್ದವನ್ನ ಕೇಳಿ ಶಾಕ್ ಆದ ಫ್ರಾಂಕ್ ಹಾಗೂ ಮ್ಯಾಡಿ ಏನದು ಶಬ್ದ ಅಂತ ವಿಚಾರಿಸ್ತಾರೆ. ಸ್ನೇಹಿತರೆ, ಆಲಿಸ್ ಟೆನ್ಷನ್ ಅಲ್ಲಿ CPR ಮಾಡ್ತಿರುವಾಗ ಆಕ್ಸಿಡೆಂಟ್ ಆಗಿರುವ ಆ ಹುಡುಗಿಯ ಎದೆಯ ಮೂಳೆನೆ ಮುರಿದು ಹೋಗಿರುತ್ತೆ. ಅಮ್ಮ, ಮೂಳೆ ಮುರಿಯುತ್ತಿದ್ದ ಹಾಗೆ ಆ ಹುಡುಗಿ ಉಸಿರಾಡ್ತಿಲ್ಲ ಅಂತ ಆಲಿಸ್ ಅಳುತ್ತಾ ಹೇಳ್ತಾಳೆ. ಹಾಗಾದ್ರೆ ಆಕ್ಸಿಡೆಂಟ್ ಆಗಿರುವ ಆ ಹುಡುಗಿ ಸತ್ತು ಹೋದ್ಲಾ ಅಂತ ಫ್ರಾಂಕ್ ಹಾಗೂ ಮ್ಯಾಡಿಗೆ ಮತ್ತಷ್ಟು ಶಾಕ್ ಆಗುತ್ತೆ.
ಈಗ ಫ್ರಾಂಕ್ ಹೇಳ್ತಾನೆ, ಆಲಿಸ್ ನಾವು ಬರೋವರೆಗೂ ಬೇರೆ ಏನೋ ಮಾಡೋದಕ್ಕೆ ಹೋಗ್ಬೇಡ, ಆ ಹುಡುಗಿಯ ಡೆಡ್ ಬಾಡಿಯನ್ನ ಅಲ್ಲೇ ಬಿಟ್ಟು ತಕ್ಷಣ ಹೋಗಿ ಕಾರ್ನ ಒಳಗಡೆ ಕುಳಿತುಕೋ ಅಂತ ಹೇಳ್ತಾನೆ. ನಾವು ಅಲ್ಲಿಗೆ ರೀಚ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಫೋನ್ ಅನ್ನ ಕಟ್ ಮಾಡಬೇಡ ಅಂತ ಹೇಳ್ತಿದ್ರು. ಆಲಿಸ್ ಪ್ಯಾನಿಕ್ ಆಗಿ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾಳೆ. ತಕ್ಷಣವೇ ಫ್ರಾಂಕ್ ಮತ್ತೆ ಮತ್ತೆ ತನ್ನ ಮಗಳ ಮೊಬೈಲ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸೇ ಬರ್ತಿರೋದಿಲ್ಲ. ಮಧ್ಯರಾತ್ರಿ ಕಾಡಿನ ಮಧ್ಯದಲ್ಲಿರುವ, ಅದು ಕೂಡ ಒಬ್ಬಳೇ ಇರುವ ತಮ್ಮ ಮಗಳಿಗೆ ಏನಾಗುತ್ತೋ ಅಂತ ಇವರಿಬ್ಬರಿಗೆ ಮತ್ತಷ್ಟು ಭಯ ಆಗೋದಕ್ಕೆ ಶುರುವಾಗುತ್ತೆ. ಫ್ರಾಂಕ್ ಮತ್ತೆ ಮತ್ತೆ ಕಾಲ್ ಮಾಡ್ತಾನೆ. ಕೊನೆಗೂ ಆಲಿಸ್ ಫೋನ್ ಅನ್ನ ಪಿಕ್ ಮಾಡ್ತಾಳೆ. ಫ್ರಾಂಕ್ ಕೋಪದಲ್ಲಿ ಯಾವುದೇ ಕಾರಣಕ್ಕೂ ನಾವು ಅಲ್ಲಿಗೆ ಬಂದು ರೀಚ್ ಆಗೋವರೆಗೂ ಫೋನ್ ಅನ್ನ ಕಟ್ ಮಾಡ್ಬೇಡ ಅಂತ ಬೈತಾನೆ. ಮುಂದುವರೆದು ಆಲಿಸ್ ಪೊಲೀಸರಿಗೆ ಫೋನ್ ಮಾಡಿದ್ದ. ಪೊಲೀಸರಿಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ಲೇಬೇಕು ಅಂತ ಹೇಳ್ತಾನೆ. ಪೊಲೀಸ್ ಅಂತ ಹೇಳ್ತಿದ್ದ ಹಾಗೆ ಆಲಿಸ್ ಹೆದರಿಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ. ಅಪ್ಪ, ನನಗೆ ಜೈಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಹೇಗಾದ್ರೂ ಮಾಡಿ ನನ್ನನ್ನ ಕಾಪಾಡಿ ಅಂತ ಅಳ್ತಾಳೆ. ಸ್ನೇಹಿತರೆ, ಈಗ ಆಲಿಸ್ ಯಾಕೆ ಅಷ್ಟೊತ್ತಲ್ಲಿ ಮನೆಯಿಂದ ಜಗಳ ಮಾಡಿಕೊಂಡು ಹೋಗಿದ್ಲು ಅಂತ ಗೊತ್ತಾಗುತ್ತೆ. ವಿಷಯವೇನಂದ್ರೆ, ಸ್ವಲ್ಪ ಸಮಯದ ಮುಂಚೆ ಈ ಮೂವರು ಡಿನ್ನರ್ ಮಾಡ್ತಿದ್ದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗಿರುತ್ತೆ. ಅದೇನಂದ್ರೆ, ಆಲಿಸ್ ಜೇಕಬ್ ಎಂಬ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿರ್ತಾಳೆ. ಜೇಕಬ್ ಜೊತೆ ಫಿಸಿಕಲಿ ಇಂಟಿಮೇಟ್ ಆಗಿದ್ದ ಕಾರಣ 18 ವರ್ಷದ ಆಲಿಸ್ ಪ್ರೆಗ್ನೆಂಟ್ ಆಗಿರ್ತಾಳೆ. ಈ ವಿಷಯ ಡಿನ್ನರ್ ಮಾಡ್ತಿದ್ದಾಗ ಮ್ಯಾಡಿ ಹಾಗೂ ಫ್ರಾಂಕ್ ಗೊತ್ತಾಗಿ ದೊಡ್ಡ ಜಗಳ ಆಗಿರುತ್ತೆ. ನಿನಗಿನ್ನು ಕೇವಲ 18 ವರ್ಷ, ಜೊತೆಗೆ ಇನ್ನು ಕೂಡ ಮದ್ವೆ ಆಗಿಲ್ಲ, ಆ ಮಗು ನಮಗೆ ಬೇಡ, ತಕ್ಷಣವೇ ಅಬೋಷನ್ ಮಾಡಿಸ್ತೀವಿ ಅಂತ ಹೇಳಿರ್ತಾರೆ. ಹೀಗೆ ಮಾತಿಗೆ ಮಾತು ಬೆಳೆದು ಜಗಳ ಜೋರಾಗಿ ಆಲಿಸ್ಗೆ ಕೋಪ ಬಂದು ತನ್ನ ತಂದೆಯ ಕಾರನ್ನ ತೆಗೆದುಕೊಂಡು ಜೇಕಬ್ನ ಮನೆಗೆ ಹೊರಟು ಹೋಗಿರ್ತಾಳೆ. ಜೇಕಬ್ನ ಮನೆಯಲ್ಲಿ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡಿದ ನಂತರ ವಾಪಸ್ ಮನೆಗೆ ಬರ್ತಿದ್ದಾಗ ಕಾಡಿನ ಮಧ್ಯ ರಸ್ತೆಯಲ್ಲಿ ಒಬ್ಬಳು ಹುಡುಗಿಗೆ ಆಕ್ಸಿಡೆಂಟ್ ಮಾಡಿರ್ತಾಳೆ. ಈಗ ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಇನ್ವೆಸ್ಟಿಗೇಷನ್ ಆದ್ರೆ ಡ್ರಗ್ಸ್ ಕನ್ಸ್ಯೂಮ್ ಮಾಡಿ ಕಾರನ್ನ ಓಡಿಸಿದ್ದ ಕಾರಣನೇ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗುತ್ತಲ್ವಾ. ಕೇಸ್ ಪ್ರೂವ್ ಆದ್ರೆ ತನ್ನ ಜೀವನ ಪರ್ಯಂತ ಜೈಲಿನಲ್ಲಿ ಇರಬೇಕಾಗುತ್ತೆ ಅಂತ ಆಲಿಸ್ ಅಳೋದಕ್ಕೆ ಶುರು ಮಾಡ್ತಾಳೆ. ಈಗೇನ್ ಮಾಡೋದು ಅಂತ ಯೋಚನೆ ಮಾಡಿದ ಫ್ರಾಂಕ್ ಹೀಗೆ ಹೇಳ್ತಾನೆ, ಆಲಿಸ್ ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ನಿನ್ನನ್ನ ಜೈಲಿಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಆಕ್ಸಿಡೆಂಟ್ ಅನ್ನ ನಾನೇ ಮಾಡಿದ್ದು ಅಂತ ನಾನೇ ಒಪ್ಪಿಕೊಂಡು ಜೈಲಿಗೆ ಹೋಗ್ತೀನಿ. ನಾವಿಬ್ಬರು ಆ ಜಾಗಕ್ಕೆ ಬರ್ತಿದ್ದೀವಿ. ಅಲ್ಲಿಗೆ ಬಂದು ರೀಚ್ ಆಗ್ತಿದ್ದ ಹಾಗೆ ನೀನು ಹಾಗೂ ಅಮ್ಮ ವಾಪಸ್ ಮನೆಗೆ ಹೊರಟು ಹೋಗಿ, ನಂತರ ನಾನು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಜಾಗಕ್ಕೆ ಬರೋದಕ್ಕೆ ಹೇಳ್ತೀನಿ. ಸಡನ್ ಆಗಿ ಒಬ್ಬಳು ಹುಡುಗಿ ಕಾರಿಗೆ ಅಡ್ಡ ಬಂದ ಕಾರಣ ಆಕ್ಸಿಡೆಂಟ್ ಆಯ್ತು ಅಂತ ನಾನೇ ಸರೆಂಡರ್ ಆಗ್ತೀನಿ ಅಂತ ಹೇಳ್ತಾನೆ. ಆಗ ಪಕ್ಕದಲ್ಲೇ ಕೂತಿದ್ದ ಮ್ಯಾಡಿ, ಫ್ರಾಂಕ್ ಏನ್ ಹೇಳ್ತಿದ್ಯಾ, ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಆಲಿಸೆ ಕಾರನ್ನ ಡ್ರೈವ್ ಮಾಡಿದ್ದು ಅಂತ ಗೊತ್ತಾಗಿ ಆಗುತ್ತೆ ಅಂತ ಹೇಳ್ತಾಳೆ. ಫ್ರಾಂಕ್ ಕೋಪದಲ್ಲಿ, ಯಾರಿಗೂ ಏನು ಕೂಡ ಗೊತ್ತಾಗೋದಿಲ್ಲ, ನನಗೆ ನನ್ನ ಮಕ್ಕಳ ಭವಿಷ್ಯನೇ ಇಂಪಾರ್ಟೆಂಟ್, ಆಕೆಯನ್ನ ಜೈಲಿಗೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಹೀಗೆ ಮಾತನಾಡ್ತಿರುವಾಗ್ಲೇ ಆ ಕಡೆಯಿಂದ ಆಲಿಸ್ ಹೆದರಿಕೊಳ್ತಾ, ಅಪ್ಪ ಇದೇ ರಸ್ತೆಯಲ್ಲಿ ಯಾವುದೋ ಕಾರ್ ಬರ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ಫ್ರಾಂಕ್ ಹೇಳ್ತಾನೆ, ಆಲಿಸ್ ತಕ್ಷಣ ಒಂದು ಕೆಲಸ ಮಾಡು, ಆ ಕಾರ್ ನಿನ್ನ ಬಳಿ ಬರೋಷ್ಟರಲ್ಲಿ ಆ ಹುಡುಗಿಯ ಡೆಡ್ ಬಾಡಿಯನ್ನ ಯಾರಿಗೂ ಕಾಣದ ಹಾಗೆ ಪಕ್ಕದಲ್ಲೇ ಎಲ್ಲಾದ್ರೂ ಮುಚ್ಚಿಡು. ಸರಿ ಅಂತ ತಕ್ಷಣವೇ ಆಲಿಸ್ ಆ ಹುಡುಗಿಯ ಡೆಡ್ ಬಾಡಿಯನ್ನ ಎಳೆದುಕೊಂಡು ಹೋಗ್ತಿರುವ ಶಬ್ದ ನಮಗೆಲ್ಲ ಕೇಳಿಸುತ್ತೆ. ಅಷ್ಟರಲ್ಲೇ ಆಲಿಸ್ ತುಂಬಾನೇ ಹೆದರಿಕೊಳ್ತಾ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಫ್ರಾಂಕ್ಗೆ ಒಂದೇ ಸರಿ ಗಾಬರಿಯಾಗಿ ಆಲಿಸ್ ಯಾಕೆ ಕೂಗಾಡ್ತಿದ್ಯಾ, ಏನಾಯ್ತು ಅಂತ ವಿಚಾರಿಸ್ತಾನೆ. ಆಲಿಸ್ ಭಯದಲ್ಲಿ ಕೂಗಾಡ್ತಾ, ಅಪ್ಪ ಈ ಹುಡುಗಿಯ ಮುಖ ವಿಚಿತ್ರವಾಗಿ ಬದಲಾಗ್ತಿದೆ ಅಂತ ಹೇಳ್ತಾಳೆ. ತಮ್ಮ ಮಗಳು ಏನ್ ಹೇಳ್ತಿದ್ದಾಳೆ ಅಂತ ಇಬ್ಬರಿಗೂ ಅರ್ಥನೇ ಆಗೋದಿಲ್ಲ. ಅಷ್ಟರಲ್ಲೇ ಆಲಿಸ್ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾಳೆ. ತಕ್ಷಣ ಮ್ಯಾಡಿ ಮತ್ತೆ ಆಲಿಸ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಆಲಿಸ್ ಪದೇ ಪದೇ ಫೋನ್ ಅನ್ನ ಕಟ್ ಮಾಡ್ತಿರ್ತಾಳೆ. ಪದೇ ಪದೇ ಕಾಲ್ ಮಾಡಿದಾಗ ಮತ್ತೆ ಆಲಿಸ್ ಫೋನ್ ಅನ್ನ ಪಿಕ್ ಮಾಡ್ತಾಳೆ. ಆಲಿಸ್ ಏನಾಯ್ತು, ಫೋನ್ ಅನ್ನ ಯಾಕೆ ಕಟ್ ಮಾಡ್ದೆ, ಆ ಹುಡುಗಿಗೆ ಏನಾಯ್ತು ಅಂತ ಕೇಳ್ತಾರೆ. ಅಷ್ಟರಲ್ಲೇ ಆ ಕಡೆ ಆಲಿಸ್ ಜೊತೆ ಮತ್ತೊಬ್ಬಳು ಯಾರೋ ಮಹಿಳೆ ಮಾತನಾಡ್ತಿರುವ ಶಬ್ದ ಕೇಳಿಸುತ್ತೆ. ಸ್ನೇಹಿತರೆ, ಇದರರ್ಥ ಸ್ವಲ್ಪ ಸಮಯದ ಮುಂಚೆ ಅದೇ ರಸ್ತೆಯಲ್ಲಿ ಒಂದು ಕಾರ್ ಬರ್ತಿದೆ ಅಂತ ಆಲಿಸ್ ಹೇಳಿದ್ಲಲ್ವಾ. ಆ ಕಾರ್ ನಲ್ಲಿ ಬಂದ ಗಂಡ ಹೆಂಡತಿ ಆಲಿಸ್ ಲನ್ನ ನೋಡಿರ್ತಾರೆ. ಆ ಗಂಡ ಹೆಂಡತಿ ಆಲಿಸ್ ಜೊತೆ ಆ ಕಡೆ ಮಾತನಾಡ್ತಿರುವಾಗ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ, ಆಲಿಸ್ ಒಬ್ಬಳು ಹುಡುಗಿಗೆ ಆಕ್ಸಿಡೆಂಟ್ ಮಾಡಿದ್ದಾಳಲ್ವಾ. ಮುಚ್ಚಿಟ್ಟಿರುವ ಆ ಹುಡುಗಿಯ ಡೆಡ್ ಬಾಡಿಯನ್ನ ಆ ಗಂಡ ಹೆಂಡತಿ ಇನ್ನೂ ಕೂಡ ನೋಡಿರೋದಿಲ್ಲ. ಆ ಮಹಿಳೆ ಆಲಿಸ್ಗೆ, ನಿನ್ನ ಹೆಸರೇನಮ್ಮ, ಇಷ್ಟೊತ್ತಲ್ಲಿ ಕಾಡಿನ ಮಧ್ಯದಲ್ಲಿ, ಅದು ಕೂಡ ಒಬ್ಬಳೆ, ಏನ್ ಮಾಡ್ತಿದ್ಯಾ ಅಂತ ವಿಚಾರಿಸ್ತಾಳೆ. ಆಲಿಸ್ ಹೆದರಿಕೊಳ್ಳುತ್ತಲೇ, ಏನಿಲ್ಲ, ಬರ್ತಿದ್ದಾಗ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು, ನನ್ನ ಅಪ್ಪ ಅಮ್ಮ ಇನ್ನೇನೋ ಬರ್ತಾರೆ, ನೀವು ಇಲ್ಲಿಂದ ಹೊರಡಿ ಅಂತ ಹೇಳ್ತಿರ್ತಾಳೆ. ಇದನ್ನೆಲ್ಲ ಕೇಳಿಸಿಕೊಳ್ತಿದ್ದ ಫ್ರಾಂಕ್ ತನ್ನ ಮಗಳಿಗೆ, ಆಲಿಸ್ ಯಾವುದೇ ಕಾರಣಕ್ಕೂ ಆಕ್ಸಿಡೆಂಟ್ ಆಗಿ ಆ ಹುಡುಗಿ ಸತ್ತೋಗಿದ್ದಾಳೆ ಅಂತ ಅವರಿಗೆ ಗೊತ್ತಾಗಬಾರ್ದು, ಹಾಗೇನಾದ್ರೂ ಆದ್ರೆ ಖಂಡಿತ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ, ಹೇಗಾದ್ರೂ ಮಾಡಿ ಮೊದಲು ಅವರನ್ನ ಅಲ್ಲಿಂದ ಕಳುಹಿಸಿ ಬಿಡು ಅಂತ ಹೇಳ್ತೇನೆ. ಅದೇ ಸಮಯಕ್ಕೆ ಶಾಕಿಂಗ್ಲಿ ಆ ಗಂಡ ಹೆಂಡತಿ ಆಲಿಸ್ ಆಕ್ಸಿಡೆಂಟ್ ಮಾಡಿರುವ ಆ ಹುಡುಗಿಯ ಡೆಡ್ ಬಾಡಿಯನ್ನ ನೋಡಿಬಿಡ್ತಾರೆ.
ಮತ್ತಷ್ಟು ಹೆದರಿಕೊಂಡ ಆಲಿಸ್ ತಕ್ಷಣವೇ ಆ ಜಾಗದಿಂದ ತನ್ನ ಕಾರನ್ನ ಸ್ಟಾರ್ಟ್ ಮಾಡಿಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರುವ ಶಬ್ದ ಕೇಳುತ್ತೆ. ಆದ್ರೆ ಆ ಗಂಡ ಹೆಂಡತಿ ಇವಳನ್ನ ಅಲ್ಲಿಂದ ಹೋಗೋದಕ್ಕೆ ಬಿಡದೆ ದೊಡ್ಡ ಕಲ್ಲಿನಿಂದ ಕಾರ್ನ ಗ್ಲಾಸ್ ಅನ್ನ ಹೊಡಿತಿರುವ ಶಬ್ದ ಬರುತ್ತೆ. ತಮ್ಮ ಮಗಳಿಗೆ ಅಲ್ಲಿ ಏನಾಗ್ತಿದೆ ಅಂತ ಇವರಿಬ್ಬರು ಟೆನ್ಷನ್ ಆಗಿ ಕೇಳಿಸಿಕೊಳ್ತಿರುವಾಗ್ಲೇ ಮತ್ತೆ ಫೋನ್ ಕಟ್ ಆಗಿ ಬಿಡುತ್ತೆ. ಈಗ ತಮ್ಮ ಮಗಳಿಗೆ ಮತ್ತೆ ಏನಾಯ್ತು ಅಂತ ಫ್ರಾಂಕ್ ಹಾಗೂ ಮ್ಯಾಡಿಗೆ ಮತ್ತಷ್ಟು ಟೆನ್ಷನ್ ಆಗೋ ಭಯ ಆಗೋದಕ್ಕೆ ಶುರುವಾಗುತ್ತೆ. ಮತ್ತೆ ಆಲಿಸ್ ನ ಮೊಬೈಲ್ ಗೆ ಕಾಲ್ ಮಾಡ್ತಾರೆ. ಆದ್ರೆ ಫೋನೇ ಪಿಕ್ ಮಾಡೋದಿಲ್ಲ. ಸ್ವಲ್ಪ ಸಮಯದ ನಂತರ ಆಲಿಸ್ ಲ ಮೊಬೈಲ್ ನಿಂದಾನೆ ಇವರ ಮೊಬೈಲ್ ಗೆ ಕಾಲ್ ಬರುತ್ತೆ. ತಕ್ಷಣವೇ ಮ್ಯಾಡಿ ಫೋನ್ ಅನ್ನ ಪಿಕ್ ಮಾಡ್ತಾಳೆ. ನೋಡಿದ್ರೆ ಆ ಕಡೆಯಿಂದ ಆಲಿಸ್ ಲ ಬದಲಿಗೆ ಆ ಮಹಿಳೆ ಮಾತನಾಡ್ತಿರ್ತಾಳೆ. ಆ ಮಹಿಳೆ ತುಂಬಾನೇ ಕೋಪದಲ್ಲಿ ಎಂತಹ ಮಗಳನ್ನ ಬೆಳೆಸಿದ್ದೀರಾ, ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡಿ ನಶೆಯಲ್ಲಿರುವ ನಿಮ್ಮ ಮಗಳು ಒಬ್ಬಳು ಹುಡುಗಿಗೆ ಆಕ್ಸಿಡೆಂಟ್ ಮಾಡಿದ್ದಾಳೆ. ನಾವು ಚೆಕ್ ಮಾಡಿದಾಗ ದೇವರ ದಯೆಯಿಂದ ಆ ಹುಡುಗಿ ಬದುಕಿದ್ದಾಳೆ ಅಂತ ಹೇಳ್ತಾಳೆ. ಆ ಹುಡುಗಿ ಬದುಕಿದ್ದಾಳೆ ಅಂತ ಗೊತ್ತಾಗಿ ಫ್ರಾಂಕ್ ಹಾಗೂ ಮ್ಯಾಡಿಗೆ ಮತ್ತಷ್ಟು ಶಾಕ್ ಆಗುತ್ತೆ. ತಮ್ಮ ಮಗಳು ನೋಡಿದ್ರೆ ಆ ಹುಡುಗಿ ಸತ್ತೋದ್ಲು ಅಂತ ಹೇಳಿದ್ಲಲ್ವಾ, ಆದ್ರೆ ಈಗ ನೋಡಿದ್ರೆ ಈ ಮಹಿಳೆ ಇನ್ನು ಕೂಡ ಆ ಹುಡುಗಿ ಬದುಕಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಅಷ್ಟಕ್ಕೂ ಅಲ್ಲಿ ಏನ್ ನಡೀತಿದೆ, ಯಾರು ಹೇಳ್ತಿರೋದು ನಿಜ ಅಂತ ಇವರಿಬ್ಬರಿಗೂ ಗೊತ್ತೇ ಆಗೋದಿಲ್ಲ. ಮ್ಯಾಡಿ ಆ ಮಹಿಳೆಗೆ, ಮೇಡಮ್ ನಾನು ತಕ್ಷಣ ನನ್ನ ಮಗಳ ಜೊತೆ ಮಾತನಾಡ್ಬೇಕು, ಆಕೆ ಸೇಫ್ ಆಗಿದ್ದಾಳೆ ತಾನೆ, ಆಕೆ ಕೈಗೆ ಫೋನ್ ಕೊಡಿ ಅಂತ ಹೇಳ್ತಾಳೆ. ಸರಿ ಅಂತ ಆ ಮಹಿಳೆ ಆಲಿಸ್ ಕೈಗೆ ಫೋನ್ ಅನ್ನ ಕೊಡ್ತಾಳೆ. ಮ್ಯಾಡಿ ತನ್ನ ಮಗಳಿಗೆ, ಆಲಿಸ್ ಆ ಮಹಿಳೆ ಹೇಳ್ತಿರೋದು ನಿಜಾನ, ಆ ಹುಡುಗಿ ಇನ್ನು ಕೂಡ ಬದುಕಿದ್ದಾಳ ಅಂತ ವಿಚಾರಿಸ್ತಾಳೆ. ಆಲಿಸ್ ಅಳುತ್ತಲೆ, ಹೌದು ಅಮ್ಮ, ಆ ಹುಡುಗಿ ಬದುಕಿದ್ದಾಳೆ, ನನಗಿಲ್ಲಿ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. CPR ಮಾಡುವಾಗ ಮೂಳೆ ಮುರಿದು ಹೋಗಿ ಆ ಹುಡುಗಿ ಸತ್ತೋದ್ಲು ಅಂತ ಅಂದುಕೊಂಡಿದ್ದೆ. ಅದಕ್ಕೆ ಮ್ಯಾಡಿ ಹೇಳ್ತಾಳೆ, ಸರಿ ನೀನೇನೋ ಹೆದರಬೇಡ, ನಾವು ಇನ್ನೇನೋ ಅಲ್ಲಿಗೆ ಬಂದು ರೀಚ್ ಆಗ್ತೀವಿ, ಆ ಹುಡುಗಿ ಸತ್ತಿಲ್ಲ ಬದುಕಿದ್ದಾಳೆ ಅಂದ್ರೆ ನಿನಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾಳೆ. ನಂತರ ಆ ಮಹಿಳೆ ಮತ್ತೆ ಫೋನ್ ಅನ್ನ ಇಸ್ಕೊಂಡು ಆದಷ್ಟು ಬೇಗ ಇಲ್ಲಿಗೆ ಬನ್ನಿ, ನಾವಿಬ್ಬರು ಇಲ್ಲೇ ವೇಟ್ ಮಾಡ್ತಿರ್ತೀವಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಸ್ವಲ್ಪ ಸಮಯದ ನಂತರ ಮ್ಯಾಡಿ ಹಾಗೂ ಫ್ರಾಂಕ್ ಆ ಜಾಗಕ್ಕೆ ಹೋಗಿ ರೀಚ್ ಆಗ್ತಾರೆ. ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಸುತ್ತಮುತ್ತಲಿನ ವಾತಾವರಣ ತುಂಬಾನೇ ಹೆದರಿಕೆ ಆಗೋ ರೀತಿ ಇರುತ್ತೆ. ಇವರಿಬ್ಬರಿಗೆ ತಮ್ಮ ಕಾರ್ ಆಕ್ಸಿಡೆಂಟ್ ಆಗಿ ಅಲ್ಲೇ ರಸ್ತೆಯಲ್ಲಿ ನಿಂತಿರೋದು ಕಾಣಿಸುತ್ತೆ. ಹತ್ತಿರ ಹೋಗಿ ನೋಡಿದ್ರೆ ಇವರಿಬ್ಬರ ಮಗಳಾಗಲಿ ಆ ಇಬ್ಬರು ಗಂಡ ಹೆಂಡತಿ ಆಗ್ಲಿ ಕಾಣಿಸೋದೇ ಇಲ್ಲ. ಕಾರ್ ಬಳಿ ಯಾರು ಇಲ್ಲದಿರೋದನ್ನ ನೋಡಿದ ಇವರಿಬ್ಬರಿಗೆ ಮತ್ತಷ್ಟು ಟೆನ್ಷನ್ ಆಗುತ್ತೆ. ಫ್ರಾಂಕ್ ಸುತ್ತಮುತ್ತ ನೋಡ್ತಿದ್ದಾಗ ಅಲ್ಲೇ ಒಂದು ಮರದ ಹಿಂದೆ ಒಬ್ಬಳು ಹುಡುಗಿಯ ಡೆಡ್ ಬಾಡಿ ಬಿದ್ದಿರೋದು ಕಾಣಿಸುತ್ತೆ. ಹತ್ತಿರ ಹೋಗಿ ಆ ಡೆಡ್ ಬಾಡಿ ಯಾರದು ಅಂತ ನೋಡಿದ ಫ್ರಾಂಕ್ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುತ್ತೆ ನೋಡಿ, ನಾವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯವಿರದ ಒಂದು ಮೈಂಡ್ ಬೆಂಡಿಂಗ್ ಟ್ವಿಸ್ಟ್. ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತು ಬಿದ್ದಿರೋದು ಬೇರೆ ಯಾರು ಅಲ್ಲ, ಬದಲಿಗೆ ಇವರಿಬ್ಬರ ಮಗಳು ಆಲಿಸೆ. ತಮ್ಮ ಮಗಳ ಡೆಡ್ ಬಾಡಿನೇ ಅಲ್ಲಿ ಬಿದ್ದಿರೋದನ್ನ ನೋಡಿದ ಇವರಿಬ್ಬರಿಗೆ ಒಂದೇ ಸರಿ ಶಾಕ್ ಆಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಸಮಯದ ಮುಂಚೆ ತಮ್ಮ ಮಗಳು ಕಾಲ್ ಮಾಡಿದಾಗ ಬೇರೊಬ್ಬ ಹುಡುಗಿಗೆ ಆಕ್ಸಿಡೆಂಟ್ ಆಗಿ ಆಕೆ ಸತ್ತು ಹೋಗಿದ್ದಾಳೆ ಅಂತ ಹೇಳಿದ್ಲು. ನಂತರ ಅದೇ ರಸ್ತೆಯಲ್ಲಿ ಕಾರ್ನಲ್ಲಿ ಹೋಗ್ತಿದ್ದ ಇಬ್ಬರು ಗಂಡ ಹೆಂಡತಿ ತಮ್ಮ ಮಗಳ ಬಳಿಗೆ ಬಂದಿದ್ರು. ನಾವು ಮನೆಯಿಂದ ಹೊರಟು ಇಲ್ಲಿಗೆ ಬಂದು ರೀಚ್ ಆಗೋವರೆಗೂ ನಮ್ಮ ಮಗಳು ನಮ್ಮ ಜೊತೆ ಮಾತಾಡ್ತಾನೆ ಇದ್ಲು. ಹೀಗಿರುವಾಗ ನಮ್ಮ ಮಗಳೇ ಈ ಆಕ್ಸಿಡೆಂಟ್ ನಲ್ಲಿ ಸಾಯೋದಕ್ಕೆ ಹೇಗೆ ಸಾಧ್ಯ? ಫ್ರಾಂಕ್, ಖಂಡಿತ ಇಲ್ಲೇನೋ ಮಿಸ್ಟರಿ ಇದೆ ಅಂತ ತಕ್ಷಣ ಮ್ಯಾಡಿ ತನ್ನ ಮಗಳು ಆಲಿಸ್ಗೆ ಮತ್ತೆ ಕಾಲ್ ಮಾಡ್ತಾಳೆ. ನೋಡಿದ್ರೆ ಆಲಿಸ್ ಲ ಫೋನ್ ಪಿಕ್ ಆಗುತ್ತೆ, ಆದ್ರೆ ಆ ಕಡೆಯಿಂದ ಯಾರು ಕೂಡ ಮಾತಾಡೋದಿಲ್ಲ. ಕೆಲವು ಸೆಕೆಂಡ್ಗಳ ನಂತರ ಸ್ವಲ್ಪ ಸಮಯದ ಮುಂಚೆ ಇವರ ಜೊತೆ ಒಬ್ಬಳು ನಿಗೂಢವಾದ ಮಹಿಳೆ ಮಾತಾಡಿದ್ಲಲ್ವಾ, ಆಕೆ ಮಾತನಾಡ್ತಾ ನಿಮ್ಮ ಮಗಳಿಗೆ ತಕ್ಕ ಶಿಕ್ಷೆಯನ್ನ ಕೊಡ್ಲೇಬೇಕು, ನಿಮ್ಮ ಮಗಳನ್ನ ನಾವು ಕರೆದುಕೊಂಡು ಹೋಗ್ತಿದೀವಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾಳೆ. ಮತ್ತಷ್ಟು ಟೆನ್ಷನ್ ಆದ ಮ್ಯಾಡಿ ಫ್ರಾಂಕ್ಗೆ, ಫ್ರಾಂಕ್ ಖಂಡಿತ ಅವರು ಇಲ್ಲಿಂದ ಜಾಸ್ತಿ ದೂರ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ, ನಾವು ಇಲ್ಲಿಗೆ ಬರುವ ದಾರಿಯಲ್ಲಿ ಯಾವ ಕಾರು ಕೂಡ ನಮಗೆ ಅಡ್ಡ ಬರಲಿಲ್ಲ, ಇದರರ್ಥ ಖಂಡಿತ ಇದೇ ರಸ್ತೆಯಲ್ಲಿ ಅವರು ಮುಂದಕ್ಕೆ ಹೋಗಿರ್ತಾರೆ, ಬಾ ತಕ್ಷಣವೇ ನಮ್ಮ ಮಗಳನ್ನ ಕಾಪಾಡೋಣ ಅಂತ ಕಾರ್ ಹತ್ತಿ ಸ್ಪೀಡ್ ಆಗಿ ಅದೇ ರಸ್ತೆಯಲ್ಲಿ ಮುಂದೆ ಬರ್ತಾರೆ. ಹೀಗೆ ಸ್ಪೀಡ್ ಆಗಿ ಆ ರಸ್ತೆಯಲ್ಲಿ ಹೋಗ್ತಿದ್ದಾಗ ಇವರ ಮುಂದೆ ಯಾವುದೋ ಕಾರ್ ಹೋಗ್ತಿರೋದನ್ನ ಅಬ್ಸರ್ವ್ ಮಾಡ್ತಾರೆ. ಆ ಕಾರನ್ನ ಸ್ಪೀಡ್ ಆಗಿ ಚೇಸ್ ಮಾಡ್ತಾ ಹತ್ತಿರ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಅದು ಪೊಲೀಸರ ಕಾರ್ ಆಗಿರುತ್ತೆ. ತಕ್ಷಣವೇ ಫ್ರಾಂಕ್ ಕಾರಿನಿಂದ ಕೆಳಗಡೆ ಇಳಿದು ಪೊಲೀಸರ ಬಳಿಗೆ ಓಡಿ ಹೋಗ್ತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮರುದಿನ ಬೆಳಿಗ್ಗೆ ನೋಡಿದ್ರೆ ಸತ್ತು ಬಿದ್ದಿರುವ ಆಲಿಸ್ ಲ ಡೆಡ್ ಬಾಡಿಯನ್ನ ತೋರಿಸಲಾಗುತ್ತೆ ಹಾಗೂ ಆಕೆ ಕಾಲಲ್ಲಿ ಒಂದು ಶೂ ಮಿಸ್ ಆಗಿರುತ್ತೆ. ಸ್ನೇಹಿತರೆ, ಈಕೆ ಕಾಲಿಂದ ಮಿಸ್ ಆಗಿರುವ ಆ ಒಂದು ಶೂ ಅನ್ನೇ ಚಿತ್ರದ ಮೊದಲ ಸೀನ್ ನಲ್ಲಿ ನಾವು ನೋಡಿದ್ದು. ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿದ್ದ ಆಲಿಸ್ ಲ ಡೆಡ್ ಬಾಡಿಯನ್ನ ಪೊಲೀಸರು ಪೋಸ್ಟ್ ಮಾರ್ಟಮ್ಗೆ ಅಂತ ಕಳಿಸ್ತಿರ್ತಾರೆ. ಫ್ರಾಂಕ್ ಹಾಗೂ ಮ್ಯಾಡಿ ತಮ್ಮ ಮಗಳು ಸತ್ತು ಹೋಗಿದ್ದಾಳೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಅಲ್ಲೇ ಅಳುತ್ತಾ ಕೂತಿರ್ತಾರೆ. ಅಲ್ಲಿಗೆ ಇನ್ವೆಸ್ಟಿಗೇಷನ್ಗೆ ಅಂತ ಬಂದಿದ್ದ ಪೊಲೀಸ್ ಆಫೀಸರ್ ಮತ್ತೊಬ್ಬ ಆಫೀಸರ್ಗೆ ಹೀಗೆ ಹೇಳ್ತಾನೆ, ನಿನ್ನೆ ರಾತ್ರಿ ಇವರ
ಅವರಿಬ್ಬರ ಮಗಳು ಡ್ರಗ್ಸ್ ನ ನಶೆಯಲ್ಲಿ ಕಾರನ್ನ ಡ್ರೈವ್ ಮಾಡ್ತಿದ್ದಾಗ ಮರಕ್ಕೆ ಗುದ್ದಿ ಆಕ್ಸಿಡೆಂಟ್ ಮಾಡಿದ್ದಾಳೆ. ಆಕ್ಸಿಡೆಂಟ್ ಆಗ್ತಿದ್ದ ಹಾಗೆ ಕಾರ್ನಿಂದ ಕೆಳಗಡೆ ಇಳಿದು ರಸ್ತೆ ಕಡೆ ಬಂದಿದ್ದಾಳೆ. ಅದೇ ಸಮಯಕ್ಕೆ ಈ ರಸ್ತೆಯಲ್ಲಿ ಸ್ಪೀಡ್ ಆಗಿ ಬಂದ ಮತ್ತೊಂದು ಕಾರು ಆಕೆಗೆ ಗುದ್ದಿ ಬಿಟ್ಟಿದೆ. ಆ ಕಾರ್ ಗುದ್ದಿದ ಕಾರಣ ಆಲಿಸ್ ಆನ್ ದ ಸ್ಪಾಟ್ ಸತ್ತು ಹೋಗಿದ್ದಾಳೆ. ಆಕ್ಸಿಡೆಂಟ್ ಮಾಡಿದ ಆ ಮತ್ತೊಬ್ಬ ವ್ಯಕ್ತಿ ಆಲಿಸ್ ನ ಡೆಡ್ ಬಾಡಿಯನ್ನ ಮರದ ಹಿಂದೆ ಮುಚ್ಚಿಟ್ಟು ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಆದ್ರೆ ಇವರಿಬ್ಬರು ನೋಡಿದ್ರೆ ತಮ್ಮ ಮಗಳು ಬೇರೊಬ್ಬಳು ಹುಡುಗಿಗೆ ಆಕ್ಸಿಡೆಂಟ್ ಮಾಡಿದ್ಲು. ತಮ್ಮ ಮಗಳ ಜೊತೆ ಫೋನ್ ನಲ್ಲಿ ಮಾತನಾಡ್ತಾ ಇಲ್ಲಿಗೆ ಬರೋಷ್ಟರಲ್ಲಿ ಆಗಲೇ ಇಲ್ಲಿಗೆ ಬಂದ ಮತ್ತಿಬ್ಬರು ಗಂಡ ಹೆಂಡತಿ ತಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ರು ಅಂತ ಪದೇ ಪದೇ ಅದನ್ನ ಹೇಳ್ತಿದ್ದಾರೆ. ಅದಕ್ಕೆ ಮತ್ತೊಬ್ಬ ಆಫೀಸರ್ ಹೇಳ್ತಾನೆ, ಸರ್ ಅವರಿಬ್ಬರು ತಮ್ಮ ಮಗಳನ್ನ ಕಳೆದುಕೊಂಡಿರುವ ಟ್ರಾಮಾದಲ್ಲಿ ಹೀಗೆಲ್ಲ ಮಾತನಾಡ್ತಿದ್ದಾರೆ. ಇಂಥ ಸಿಚುವೇಶನ್ ಅಲ್ಲಿ ಅವರಿಬ್ಬರನ್ನ ಬ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ ಸರ್ ಅಂತ ಹೇಳ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ತಮ್ಮ ಮಗಳು ಸತ್ತೋಗಿದ್ದಾಳೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಅಳುತ್ತಾ ಕೂತಿರುವ ಮ್ಯಾಡಿ ಹಾಗೂ ಫ್ರಾಂಕ್ ನನ್ನ ನೋಡ್ತೀವಿ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಈ ಮೂವಿಯ ಕ್ಲೈಮ್ಯಾಕ್ಸ್ ಅನ್ನ ನೋಡಿದ ಮೇಲಂತೂ 100% ನಿಮಗೆಲ್ಲ ಹಲವಾರು ಪ್ರಶ್ನೆಗಳು ಮೂಡಿರುತ್ತವೆ. ನಾನು ಈ ಮೂವಿಯನ್ನ ನೋಡಿದ ನಂತರ ಲಿಸ್ಟ್ ಔಟ್ ಮಾಡಿಕೊಂಡಿರುವ 3 ಥಿಯರಿಗಳನ್ನ ನಿಮಗೆ ಹೇಳ್ತೀನಿ. ಸೊ ಮೊದಲ ಥಿಯರಿ ಏನಂದ್ರೆ, ಪೊಲೀಸರು ಮಾತನಾಡಿಕೊಳ್ತಿದ್ದ ಹಾಗೆ ಆಲಿಸ್ ಜೇಕಬ್ ನ ಮನೆಗೆ ಹೋಗಿ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡಿದ್ದಾಳೆ. ನಶೆಯಲ್ಲಿದ್ದ ಆಲಿಸ್ ವಾಪಸ್ ಮನೆಗೆ ಬರ್ತಿರುವಾಗ ಕಾಡಿನ ಮಧ್ಯದಲ್ಲಿ ಬಂದು ಒಂದು ಮರಕ್ಕೆ ಗುದ್ದಿ ಆಕ್ಸಿಡೆಂಟ್ ಮಾಡಿಕೊಂಡಿದ್ದಾಳೆ. ನಶೆಯಲ್ಲಿದ್ದ ಕಾರಣ ಯಾರಿಗೋ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂದುಕೊಂಡು ತಕ್ಷಣ ಹೊರಗಡೆ ಬಂದು ತನ್ನ ತಾಯಿಯ ಮೊಬೈಲ್ಗೆ ಕಾಲ್ ಮಾಡಿದ್ದಾಳೆ. ಆದರೆ ಅದೇ ಸಮಯಕ್ಕೆ ಈ ರಸ್ತೆಯಲ್ಲಿ ಸ್ಪೀಡ್ ಆಗಿ ಬಂದ ಮತ್ತೊಂದು ಕಾರು ಆಕೆಗೆ ಗುದ್ದಿ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿದ್ದಾಳೆ. ಆಕ್ಸಿಡೆಂಟ್ ಮಾಡಿದ್ದ ಆ ವ್ಯಕ್ತಿ ಆಲಿಸ್ ಲ ಡೆಡ್ ಬಾಡಿಯನ್ನ ಅಲ್ಲೇ ಮರದ ಹಿಂದೆ ಮುಚ್ಚಿಟ್ಟು ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇನ್ನು ಎರಡನೇ ಥಿಯರಿ ಏನಂದ್ರೆ, ಆಲಿಸ್ ನಿಜವಾಗಿಯೂ ಒಬ್ಬಳು ಹುಡುಗಿಗೆ ಆಕ್ಸಿಡೆಂಟ್ ಮಾಡಿರಬಹುದು. ಹೆದರಿಕೊಂಡು ತನ್ನ ಪೇರೆಂಟ್ಸ್ ಗೆ ಕಾಲ್ ಮಾಡಿದಾಗ ತಮ್ಮ ಮಗಳನ್ನ ಕಾಪಾಡಿಕೊಳ್ಬೇಕು ಅಂತ ಫ್ರಾಂಕ್ ಹಾಗೂ ಮ್ಯಾಡಿ ಇವಳಿದ್ದ ಜಾಗಕ್ಕೆ ಬರ್ತಿದ್ರು ಅನ್ಸುತ್ತೆ. ಆದರೆ ಅದೇ ಗ್ಯಾಪ್ ಅಲ್ಲಿ ಆಲಿಸ್ ಯಾವ ಹುಡುಗಿಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ಲೋ ಅವಳ ತಂದೆ ತಾಯಿ ಇದೇ ರಸ್ತೆಯಲ್ಲಿ ಬಂದಿದ್ರು ಅನ್ಸುತ್ತೆ. ತಮ್ಮ ಮಗಳನ್ನ ಈಕೆ ಸಾಯಿಸಿ ಬಿಟ್ಲಲ್ಲ ಅನ್ನೋ ಕೋಪಕ್ಕೆ ಆಲಿಸ್ ಲನ್ನ ಕೊಲೆ ಮಾಡಿ ತಮ್ಮ ಮಗಳ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿರ್ಬೋದು. ಇನ್ನು ಮೂರನೇ ಥಿಯರಿ ಏನಂದ್ರೆ, ತನಗೆ ಆಕ್ಸಿಡೆಂಟ್ ಆಗ್ತಿದ್ದ ಹಾಗೆ ಆಲಿಸ್ ತನ್ನ ತಾಯಿಗೆ ಕಾಲ್ ಮಾಡಿರ್ಬೋದು. ಆದ್ರೆ ಕಾಲ್ ಮಾಡಿದ ನಂತರ ತುಂಬಾನೇ ಗಾಯಗಳಾಗಿದ್ದ ಕಾರಣ ಆಕೆ ಅಲ್ಲೇ ಸತ್ತೋಗಿರ್ಬೋದು. ತಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮ್ಯಾಡಿ ಹಾಗೂ ಫ್ರಾಂಕ್ ಗೆ ತುಂಬಾನೇ ಶಾಕ್ ಆಗಿ ಟ್ರಾಮಾ ಕ್ರಿಯೇಟ್ ಆಗಿರ್ಬೋದು. ಮನೆಯಿಂದ ಹೊರಟು ಈ ಸ್ಪಾಟ್ ಗೆ ಬಂದು ರೀಚ್ ಆಗುವವರೆಗೂ ತಮ್ಮ ಮಗಳ ಜೊತೆ ಮಾತನಾಡ್ತಿದ್ದೀವಿ, ಆಕೆ ಇನ್ನೂ ಕೂಡ ಬದುಕಿದ್ದಾಳೆ ಅಂತ ಅವರಿಬ್ಬರು ಇಮ್ಯಾಜಿನೇಷನ್ ಮಾಡಿಕೊಂಡಿರಬಹುದು. ಅಥವಾ ಇದೆಲ್ಲ ಕೂಡ ಒಂದು ಹಾರರ್ ಇನ್ಸಿಡೆಂಟ್ ಕೂಡ ಆಗಿರಬಹುದು. ಯಾಕಂದ್ರೆ ಚಿತ್ರದ ಮಧ್ಯದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಆಲಿಸ್ ಆ ಹುಡುಗಿಯ ಮುಖ ತುಂಬಾನೇ ವಿಚಿತ್ರವಾಗಿ ಬದಲಾಗ್ತಿದೆ ಅಂತ ಫೋನ್ ನಲ್ಲಿ ಹೇಳಿದ್ಲು ಅಲ್ವಾ. ತನ್ನ ಮಗಳು ಹಾಗೆ ಹೇಳ್ತಿದ್ದ ಹಾಗೆ ಮ್ಯಾಡಿ ತನ್ನ ಗಂಡನಿಗೆ ಹೀಗೆ ಹೇಳಿರ್ತಾಳೆ, ನಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಗಿರುವ ಆ ಹಾಲೋ ರೋಡ್ ತುಂಬಾನೇ ಹಾಂಟೆಡ್ ಪ್ಲೇಸ್. ಆ ಜಾಗದಲ್ಲಿ ಈ ಮುಂಚೆ ಕೂಡ ಹಲವಾರು ಜನ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ ಅಂತ ಹೇಳಿರ್ತಾಳೆ. ಸ್ನೇಹಿತರೆ, ವಿಡಿಯೋ ನೋಡಿದ ನಂತರ ನಿಮಗೆ ಯಾವ ಥಿಯರಿ ಸರಿ ಅನ್ಸುತ್ತೆ? ಅಥವಾ ನಿಮ್ಮ ಪ್ರಕಾರ ಆಲಿಸ್ ಲ ಸಾವಿಗೆ ಬೇರೆ ಏನಾದರೂ ಕಾರಣ ಇದ್ರೆ ಅದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.